ಬಿಜೆಪಿಯವರು ಕೆಲಸ ಮಾಡದೆ ಪ್ರಚಾರ ಪಡೆಯುತ್ತಿದ್ದು ಕಾಂಗ್ರೆಸ್ನವರಿಗೆ ಕೆಲಸ ಮಾಡಿದ್ರೂ ಪ್ರಚಾರ ಸಿಗುತ್ತಿಲ್ಲ. ಕಾರಣ ಯುವ ಕಾರ್ಯಕರ್ತರು, ಸರ್ಕಾರ, ಸಚಿವರು, ಶಾಸಕರು ಮಾಡಿದ ಅಭಿವೃದ್ಧಿಯ ಕೆಲಸವನ್ನು ಜನಕ್ಕೆ ತಿಳಿಸುವ ಕೆಲಸ ಮಾಡುವ ಮೂಲಕ ದೇಶದಲ್ಲಿ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠಗೊಳಿಸಬೇಕೆಂದು ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕರೆ ನೀಡಿದರು. ಇಲ್ಲಿನ ಬಿಬಿ ಗಣಾಚಾರಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಬೆಳಗಾವಿ ಜಿಲ್ಲಾ ಗ್ರಾಮೀಣ ಯುವ ಕಾಂಗ್ರೆಸ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಯುವಕರನ್ನು ಜಾಗೃತಿಗೊಳಿಸಲು ಯುವ ಪರ್ವ ಪ್ರತಿಜ್ಞೆ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕಾಂಗ್ರೆಸ್ ಪಕ್ಷದಲ್ಲಿ 25 ಘಟಕಗಳಿವೆ. ಅದರಲ್ಲಿ ಯುವ ಕಾಂಗ್ರೆಸ್ ಘಟಕವು ಒಂದು. ಈ ಯುವ ಕಾಂಗ್ರೆಸ್ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲು ಮಾತ್ರ ಪಕ್ಷ ಚುನಾವಣೆ ನಡೆಸುತ್ತದೆ. ಇನ್ನುಳಿದ ಪದಾಧಿಕಾರಿಗಳನ್ನು ನೇರವಾಗಿ ನೇಮಕ ಮಾಡಲಾಗುತ್ತದೆ. ಆದ್ದರಿಂದ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಆಯ್ಕೆಯಾದ ಸರ್ವರು ಪಕ್ಷ ಸಂಘಟನೆಗೆ ಆದ್ಯತೆ ನೀಡಬೇಕೆಂದರು. 2028ರ ಚುನಾವಣೆ ಎದುರಿಸಲು ಇಂದಿನಿಂದಲೇ ಸಿದ್ಧತೆ ನಡೆಸಿ. ಚುನಾವಣೆಗೆ ಇನ್ನೂ 3 ವರ್ಷ ಕಾಲಾವಕಾಶ ಇದೆ. ಈ ಅವಧಿಯಲ್ಲಿ ಎಷ್ಟು ಜನಕ್ಕೆ ನೀವು ಹತ್ತಿರ ಆಗುತ್ತೀರಿ, ಜನರ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಕಲ್ಪಿಸುತ್ತೀರಿ ಎಂಬುದು ಮುಖ್ಯವಾಗುತ್ತದೆ. ಕೇವಲ ಸಿಎಂ ಸಚಿವರು ಬಂದಾಗ ರಸ್ತೆಯಲ್ಲಿ ಭಾವಚಿತ್ರ ಅಂಟಿಸಿದರೆ ಸಾಲದು. ಪ್ರಾಮಾಣಿಕವಾಗಿ ಪಕ್ಷದಲ್ಲಿ ಕೆಲಸ ಮಾಡಬೇಕು. ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಾರೋ ಅವರನ್ನು ಪಕ್ಷ ಖಂಡಿತ ಗುರುತಿಸುತ್ತದೆ ಎಂದು ತಿಳಿಸಿದರು. ಈಗ ಚುನಾವಣೆ ಮುಗಿದಿದೆ. ತಮಗೆಲ್ಲ ಪದಗ್ರಹಣ ಕಾರ್ಯಕ್ರಮ ಕೂಡ ಮುಗಿದಿದೆ. ಇನ್ನೇನಿದ್ರು ನಿಮ್ಮ ಗಮನ ಕಾಂಗ್ರೆಸ್ ಪಕ್ಷದ ಕಡೆ ಅಧ್ಯಕ್ಷ ಹೇಳಿದಂಗೆ ಅಲ್ಲಿರುವಂಥ ಕಾರ್ಯಕ್ರಮವನ್ನು ಜನರಿಗೆ ಮುಟ್ಟಿಸಬೇಕು. ಚುನಾವಣೆ ಬಂದಾಗ ಚುನಾವಣೆಯಲ್ಲಿ ಆಯಾ ಅಭ್ಯರ್ಥಿಗೆ ತಾವು ಬೆನ್ನೆಲ್ ಬಾಗಿ ಕೆಲಸ ಮಾಡಬೇಕಂತ ಅಧ್ಯಕ್ಷ ಹೇಳುವಂಥ ಪ್ರಯತ್ನ ಮಾಡಿದ. ಜೊತೆಗೆ ಶಾಂತಿಯುತ ಹೋರಾಟ, ರಾಷ್ಟ್ರೀಯ ವಿಕೋಪ, ಸಹಕಾರ, ಹಲವಾರು ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ಅವರಿಗೆ ಆದೇಶವನ್ನು ಮಾಡಿದ್ದಾರೆ, ಸಲಹೆಯನ್ನು ಕೊಟ್ಟಿದ್ದಾರೆ. ಇನ್ನು 3 ವರ್ಷ ನಿಮ್ಮ ಕಾಲಾವಧಿ ಪ್ರಾರಂಭ ಆಗಿದೆ ಇವತ್ತಿಂದ. ಹಿಂಗೆ ಕೋನ್ ಬನೆಗ ಕರೋಡ್ಪತಿಯಲ್ಲಿ ಹೇಳ್ತಾರಲ್ಲ, ಈಗ ನಿಮ್ಮ ಟೈಮ್ ಸ್ಟಾರ್ಟ್ ಆಯ್ತಂತ. ಹಂಗೆ 3 ವರ್ಷ ಇದ್ದ ಪ್ರಾರಂಭ. ಈ 3 ವರ್ಷದಲ್ಲಿ ನೀವೇನು ಸಾಧನೆ ಮಾಡ್ತೀರಿ, ಎಷ್ಟು ಪಕ್ಷಕ್ಕೆ ಹತ್ತಿರವಾಗ್ತಾರೆ, ಜನರಿಗೆ ಹತ್ತಿರ ಆಗ್ತಾರೆ, ಚುನಾವಣೆಯಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ, ಸಮಸ್ಯೆಗಳು ಬಂದಾಗ ಜನರಾಗಿ ಎಷ್ಟು ಕಷ್ಟಕ್ಕೆ ನೀವು ಸ್ಪಂದನೆ ಮಾಡ್ತಾರೆ. ನಿಮ್ಮ ಊರಲ್ಲಿ ಶಾಲೆ ಅಭಿವೃದ್ಧಿ ಇರ್ಬೋದು, ಮಳೆಗಾಲದಲ್ಲಿ ಪ್ರವಾಹ ಬಂದಿದ್ದಂಥ ಸಂದರ್ಭ ಇರ್ಬೋದು, ಅಥವಾ ಎಲ್ಲರ ಅಪಘಾತ ಆದಾಗ ಆ ಪೇಷಂಟ್ಗಳನ್ನು ಆಸ್ಪತ್ರೆ ಹಾಕೋದಿರ್ಬೋದು. ಸುಮಾರು ಕೆಲಸ ಇದೆ, ಒಂದಲ್ಲ ಎರಡಲ್ಲ, 100 ಕೆಲಸ ಇದೆ. ಅದನ್ನು ಮಾಡೋ ಮೂಲಕ ನೀವು ಪಕ್ಷದಲ್ಲಿ ಗುರುತಿಸಿಕೊಳ್ಳುವಂಥ ಕೆಲಸ ಮಾಡಬೇಕು. ಯಾವುದೇ ಇಲಾಖೆ ಇರಲಿ ಅಥವಾ ಅಧಿಕಾರಿಗಳಾಗಲಿ, ಕೆಲಸ ಮಾಡುವವರಿಗೆ ನಮ್ಮ ಪ್ರೋತ್ಸಾಹ ಸದಾ ಇರುತ್ತದೆ. ಶಾಸಕ ಮಹಾಂತೇಶ್ ಕೌಜಲಗಿ ಅವರು ಕ್ಷೇತ್ರದಲ್ಲಿ ಒಳ್ಳೆಯ ಅಭಿವೃದ್ಧಿಯ ಕೆಲಸ ಮಾಡಿದ್ದಾರೆ. ಆದರೆ ಅವರು ಮಾಡಿದ ಕೆಲಸಗಳನ್ನು ಜನತೆಗೆ ತಿಳಿಸುವ ಕಾರ್ಯವಾಗಿಲ್ಲ. ಮುಂದೆಯಾದರೂ ಯುವ ಕಾರ್ಯಕರ್ತರು ಕ್ಷೇತ್ರದಲ್ಲಿ ಆದ ಅಭಿವೃದ್ಧಿಗಳನ್ನು ಜನತೆಗೆ ತಿಳಿಸಬೇಕೆಂದು ಸೂಚಿಸಿದರು. ಮಹಾಂತೇಶ್ ಕೌಜಲಗಿ ಅವರು ಏನೇನು ಕೆಲಸ ಮಾಡೋದು ನೀವು ಹೇಳ್ಬೇಕಲ್ಲಿ. ಎಷ್ಟು ಸುಧಾರಣೆ ಆಗಿದೆ, ಆಸ್ಪತ್ರೆ ಹೆಂಗೆ ಮಾಡಿದ್ದಾರೆ, ಅವ್ರ ಡಿಗ್ರಿ ಕಾಲೇಜ್ ನಂಬರ್ 2ದಲ್ಲಿದೆ. ಡಿಗ್ರಿ ಕಾಲೇಜ್ 2 ನಂಬರ್ ಜಿಲ್ಲೆ. ಮಜಲಿಟಿ ಫಸ್ಟ್ ಇದೆ, ಎಲ್ಲ ಮಜಲಿಟಿ ಫಸ್ಟ್ ಇದೆ, ನೀವು ಸೆಕೆಂಡ್ ಇದ್ದಾರೆ. ಹೆಚ್ಚು ಕಮ್ಮಿ 2 ಬಂದಾಡ್ರು ಅಂದರೆ 2ನೇ ನಂಬರ್ ತರಲಿಕ್ಕೆ ಅವರು ಅದಕ್ಕೆ ಎಷ್ಟು ಪ್ರಯತ್ನ ಮಾಡ್ತಾರೆ. ಅಲ್ಲಿ ಸ್ಕೂಲ್ಗೆ ಹೋಗ್ತಾರೆ, ಟೀಚರ್ ಬಗ್ಗೆ ನೋಡ್ಕೋತಿರ್ತಾರೆ. ಮೊನ್ನೆ ಅವ್ರು ನೋಡೇ ಘೋಷಣೆ ಮಾಡಿದಿಂದ 5 ಕೋಟಿ ರೂಪಾಯಿ ಒಂದು ಬೆಳಗಾವಿ ಪಾರ್ಲಿಮೆಂಟ್ಗೆ, ಒಂದು ಚಿಕ್ಕಬಳ್ಳಿ ಯಾವುದು ಒಳ್ಳೇದು ಕಾಲೇಜ್ ಇದೆ, 5 ಕೋಟಿ ಕೊಡ್ತೀವಿ ಅಂತ ಮೇಡಮ್ ಡಿಕ್ಲೇರ್ ಮಾಡಿದ್ವಿ. ಯಾವ 5 ಕೋಟಿ ಕೊಡಲಿಕ್ಕೆ ನಮ್ಮ ಇಲಾಖೆಯಿಂದ. ಅದು ಯಾಕೆ ಘೋಷಣೆ ಮಾಡಿದಾರೆ, ಎಲ್ಲರೂ ಬರ್ತಾರೆ, ಬೈನಂಗಲ್ನಾಗ ಸೀಟ್ ಕೊಡಿಸ್ರಿ, ಇಲ್ಲ ಮಜಲಟ್ಟೆ ಕೊಡಿಸ್ರಿ, ಎಲ್ಲರೂ ಅಲ್ಲೇ. ಅದಕ್ಕೆ ನಾವೇನು ಮಾಡಿದಾರೆ ಅದೇ ಮಾದರಿ ಎಲ್ಲ ಆಗಲಿ.
ನಾವು ಬೇಕಾದ್ರೆ ನಿಮಗೆ ಸ್ಕೂಲ್ ಕಾಲೇಜ್ ಕಟ್ಸ್ಕೊಡ್ತೀವಿ, 5 ಕೋಟಿ ಕೊಡ್ತೀವಿ. ಗೋಕಾಕ್ ಆಗಲಿ, ಸವದತ್ತಿ ಆಗಲಿ, ರಾಯಬಾಗ್ ಆಗಲಿ, ಅಲ್ಲಿ ಬಿಡಿ ಕಟ್ಟರೆ ಒತ್ತಡ ಕಡಿಮೆ ಆಗುತ್ತೆ. ಅದಕ್ಕಾಗಿ ಈ ಸಾರಿ ಅದನ್ನು ಮೊನ್ನೆ ಘೋಷಣೆ ಮಾಡಿದ್ವಿ. ಪ್ರತಿ ವರ್ಷ 2 ಕಾಲೇಜಿಗೆ 5-5 ಕೋಟಿ ರೂಪಾಯಿ ಕೊಡ್ತೀವಿ. ಅಲ್ಲಿಯೂ ಕೂಡ ಬೆಳೀಲಿ. ಅದರಲ್ಲಿ ಮಾತೇಶ್ ಕೌಜಲ್ ಅವ್ರ ಪಾತ್ರ ಭಾಳ ಇದೆ. ಸ್ವಿಮ್ಮಿಂಗ್ ಪೂಲ್ ಕಟ್ತಾ ಇದ್ದಾರೆ, ಆಸ್ಪತ್ರೆಗಳನ್ನು ಕಟ್ತಿದ್ದಾರೆ, ರಸ್ತೆಗಳನ್ನು ಮಾಡ್ತಿದ್ದಾರೆ. ಅಲ್ಲಿ ಒಂದು ಬ್ಯಾಕ್ ವಾಟರ್ ಮಲಪ್ರಭಾಗೆ ಭಾಳ ದಶಕದಿಂದ ಒಂದು ಬ್ರಿಡ್ಜ್ ಕಾಣಿಸೋದಾಗಿದೆ. ಯಾವ ಊರನ್ನ ಬರ್ತಲ್ಲ ಆ ಕಡೆ ಸಂಗೋಳಿಂದ ನೇರವಾಗಿ ಬೈಲೂರಲ್ಲಿ ಬರ್ತಾ ಇದೆ. ಭಾಳಷ್ಟು ಕೆಲಸ ಮಾಡ್ತಿದ್ದಾರೆ. ಇವ್ರು ಪ್ರಚಾರ ಮಾಡಬೇಕು ಅಂದಾಗ ಮಾತ್ರ ನಿಮ್ಮ ಜವಾಬ್ದಾರಿ ಆಗ್ತದೆ. ನಾವು ಜಿಲ್ಲೆಯಲ್ಲಿ ನಮ್ಮ ಇಲಾಖೆಯಿಂದ ಮಾಡಿದ್ರು, ಮೇಡಮ್ ಇಲಾಖೆಯಿಂದ ಏನು ಮಾಡಿದ್ರು, ಬೇರೆ ಬೇರೆ ಇಲಾಖೆಯಿಂದ ಏನು ಮಾಡಿದ್ರು ಅಂತ ಹೇಳ್ಬೇಕು. ಈಗ BJP ಅವರೆಲ್ಲ ನಾವು ಮಾಡಿದ್ದು ಸ್ಕೀಮನ್ನು ಅವ್ರು ಹೇಳ್ಕೊತಾರೆ. ಹಿಂದೆ ಮನಮೋಹನ್ ಸಿಂಗ್ದಾಗೆಲ್ಲ ಜಮ್ಮು ಕಾಶ್ಮೀರದಲ್ಲಿ ಟನಲ್ ಮಾಡಿದೆಲ್ಲ ಅವಾಗ ಅವೀಗ ಚಾಲಾಗ. ಈಗ ಮೋದಿ ಅವರು ಅದನ್ನು ಟ್ರೈನ್ ಬಿಟ್ಟರು. ಜಾನಾಬ್ ಅಂತ ಒಂದು ನದಿ ಇದೆ ಅಲ್ಲಿ, ಅದನ್ನೆಲ್ಲ ಹೇಳ್ಕೊತ್ಕೊಂತಾರೆ. ಅವ್ರು ಸ್ಯಾಂಕ್ಷನ್ ಆಗಿದ್ದು ನಮ್ಮ ಕಾಲದಲ್ಲಿ. ನಾರ್ತ್ ಈಸ್ಟ್ನಲ್ಲಿ ಟನಲ್ ಆಗ್ತಾ ಇರೋದು ನಮ್ಮ ಕಾಲದಲ್ಲಿ. ಭಾಳಷ್ಟು ನಮ್ಮ ಕಾಲದಲ್ಲಿ ಆಗಿದ್ದಾವೆ. ಅದಕ್ಕೆ ನೀವು ಅದನ್ನೆಲ್ಲ ಈಗೆಲ್ಲ ಮೊಬೈಲಲ್ಲಿ ಇರ್ತದೆ, ಅದನ್ನು ಹೆಚ್ಚು ಹಳ್ಳಿಗಳಲ್ಲಿ ಪ್ರಚಾರ ಮಾಡಬೇಕು. ಗ್ಯಾರಂಟಿಗಳನ್ನು ನಾವು ಎಷ್ಟು ದುಡ್ಡು ಕೊಡ್ತಾ ಇದ್ದೀವಿ ಪ್ರಚಾರ ಆಗಬೇಕು. ನಮ್ಮ ಕಾಲದಲ್ಲಿ ಒಳ್ಳೆಯದಾಗಿದ್ದರೆ BJP ಅವರು ತೆಗೆದುಹಾಕಿದರು. ಶೈಕ್ಷಣಿಕ ತೆಗೆದುಹಾಕಿದ್ರು. ಕಾಲೇಜ್ ಅದು SSLC ಸೆಂಟರ್ಗಳನ್ನು 10th ಕ್ಲಾಸ್ಗಳನ್ನು ಕ್ಲೋಸ್ ಮಾಡಿದರು. ಸುಮಾರು ನಮ್ಮ ಒಳ್ಳೆಯ ಕೆಲಸಗಳನ್ನು ಅವ್ರು ಬಂದಾಗ ಬಂದ್ ಮಾಡಿದ್ರೆ ನೀವು ಹೇಳಬೇಕು, ಹಿಂಗೆ ಬಂದ್ ಮಾಡಿದ್ರೆ ನಮ್ಮ ಒಳ್ಳೆ ಕೆಲಸಗಳನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ. ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ ಮಾತನಾಡಿ, ಬೆಳಗಾವಿ ಜಿಲ್ಲೆ ಅನೇಕ ವೀರ ಶೂರರನ್ನು ಹೊಂದಿದ ಜಿಲ್ಲೆ ಎಂದು ಹೆಸರುವಾಸಿಯಾಗಿದೆ. ಈ ನೆಲದಲ್ಲಿ ಮಹಾತ್ಮ ಗಾಂಧೀಜಿಯವರು ಕಾಲಿಟ್ಟಿದ್ದು ಎಂದೂ ಮರೆಯಲು ಸಾಧ್ಯವಿಲ್ಲ. ಹೀಗಾಗಿ ಮಹಾತ್ಮರ ಆದರ್ಶಗಳನ್ನು ಇಟ್ಟುಕೊಂಡು ನಾವು ಪಕ್ಷವನ್ನು ಸಂಘಟಿಸೋಣ. ಇನ್ನು 2023ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂದ್ರೆ ಅದಕ್ಕೆ ಯುವ ಕಾಂಗ್ರೆಸ್ ಕಾರ್ಯಕರ್ತರ ಶ್ರಮವೂ ಇದೆ. 2028ಕ್ಕೂ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರಲು ಶ್ರಮಿಸೋಣ ಎಂದರು. ಗಾಂಧೀಜಿಯವರು ಕೂಡ ಬಂದು ಅಧಿವೇಶನವನ್ನ ಮಾಡೋಗಿದ್ರು ಅಂತೇಳಿ ಕಾಂಗ್ರೆಸ್ ಪಕ್ಷನೂ ಕೂಡ ಈ ಹಿಂದೆ ಕಾಂಗ್ರೆಸ್ ಪಕ್ಷದ 100ನೇ ಅಧಿವೇಶನವನ್ನ ಬೆಳಗಾವಿಯಲ್ಲಿ ನಡೆಸಿತ್ತು. ಅದನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ತಾವೆಲ್ಲರೂ ಸೇರಿ, ಇಲ್ಲಿನ ನಾಯಕರೆಲ್ಲರೂ ಸೇರಿ ಮಾಡಿಕೊಂಡಿದ್ರು. ಅವರು ಕೂಡ ತಮ್ಮೆಲ್ಲರ ಮುಖಾಂತರ ಧನ್ಯವಾದವನ್ನ ಹೇಳ್ತೀನಿ. ಬಂಧುಗಳೇ, ನಮ್ಮ ಕಾಂಗ್ರೆಸ್ ಪಕ್ಷ 2023ರಲ್ಲಿ ಬರಬೇಕು ಅಂತಂದ್ರೆ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಬಹಳ ಶ್ರಮವನ್ನ ವಹಿಸಿದ್ರು, ಕೆಲಸವನ್ನ ಮಾಡಿದ್ರು ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ಯಾವಾಗ ಕಾಂಗ್ರೆಸ್ ಪಕ್ಷ ಪ್ರತಿಯೊಂದು ಗ್ಯಾರಂಟಿಯನ್ನ ಅನೌನ್ಸ್ ಮಾಡಿದ ತಕ್ಷಣ ಯಾವುದಾದ್ರೂ ರೀತಿಯಲ್ಲಿ ಚುಚ್ಚು ಮಾತಾಡೋದಂತಿರ್ಬೋದು ಅಥವಾ ಅದ್ರ ಬಗ್ಗೆ ಹೇಳಿಕೆಯನ್ನು ಕೊಡುವಂಥದ್ದು, ನೆಗೆಟಿವ್ ಹೇಳಿಕೆಯನ್ನು ಕೊಡುವಂತ ಕೆಲಸವನ್ನ BJP JDS ಮಾಡ್ತಾ ಇತ್ತು. ಬೈಲೊಂಗಲ್ ಶಾಸಕ ಮಾಂತೇಶ್ ಕೌಜಲ್ಗಿ ಮಾತನಾಡಿ, ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠಗೊಳಿಸಲು ಶ್ರಮ ಪಡುತ್ತಿರುವ ನಿಮ್ಮ ಕಾರ್ಯಕ್ಕೆ ನಮ್ಮ ಬೆಂಬಲ ಸದಾ ಇದ್ದೇ ಇರುತ್ತದೆ. ಅದರೊಂದಿಗೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಸರ್ಕಾರದ ಯೋಜನೆಗಳನ್ನು ಜನತೆಗೆ ಮುಟ್ಟಿಸುವ ಕಾರ್ಯ ಮಾಡಬೇಕೆಂದು ಸಲಹೆ ನೀಡಿದರು. ತಾಲೂಕು ಗ್ರಾಮೀಣ ಪ್ರದೇಶದ ಬೂತ್ ಮಟ್ಟದಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷ ಸಂಘಟನೆಯಲ್ಲಿ ಸಕ್ರಿಯವಾಗಿ ಪಕ್ಷಕ್ಕಾಗಿ ಹಗಲು ಇರುಳು ಶ್ರಮಿಸುತ್ತಿರುವ ಕಾರ್ತಿಕ್ ಪಾಟೀಲ್ ಅವರ ಕಾರ್ಯಕ್ಕೆ ಮುಂದಿನ ದಿನಗಳಲ್ಲಿ ಉನ್ನತ ಹುದ್ದೆ ಸಿಗಲಿದೆ. ಯಾವುದೇ ಫಲಾಪೇಕ್ಷೆ ಬಯಸದೆ ಸರಳ ಯುವ ನಾಯಕ ಎಂದು ಸಚಿವರು ಕಾರ್ತಿಕ್ ಅವರನ್ನು ಗುಣಗಾನ ಮಾಡಿದ್ರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯುವ ಕಾಂಗ್ರೆಸ್ ಪದಾಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದ್ರು. ಇದೇ ವೇಳೆ ಯುವ ಕಾಂಗ್ರೆಸ್ನ ಜಿಲ್ಲಾ ಘಟಕದ ಪದಾಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಪ್ರಮಾಣ ವಚನ ಬೋಧಿಸಿದ್ರು. ಎಂದೂ ಧಕ್ಕೆ ಆಗದ ರೀತಿ ಹಾಗೂ ಪಕ್ಷದ ಮೂಲ ಸಿದ್ಧಾಂತ ವಿಚಾರದಲ್ಲಿ ಎಂದಿಗೂ ರಾಜಿ. ನಿಮ್ಮ ಹೆಸರು ಹೇಳ್ಕೊಳ್ಳಿ. ಎಂಬ ಹೆಸರಿನವನಾದ ನಾನು ಪಕ್ಷದ ಮೂಲ ಧ್ಯೇಯೋದ್ದೇಶಗಳಿಗೆ ಯುವ ಕಾಂಗ್ರೆಸ್ ಚುನಾವಣೆ ಮೂಲಕ ಪ್ರಜಾಸತ್ತಾತ್ಮಕ ನೆಲೆಗಟ್ಟಿನಲ್ಲಿ ಸಂವಿಧಾನದ ಆಶಯಗಳಿಗಾಗಿ
ಶಾಂತಿಯುತ ಹೋರಾಟ, ರಾಷ್ಟ್ರೀಯ ವಿಕೋಪದಲ್ಲಿ ಸಹಕಾರ ಹಾಗೂ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಾರಕಿಹೊಳಿ, ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್, ವಿಶ್ವಾಸ ವೈದ್ಯ, ಜಿಲ್ಲಾ ಗ್ರಾಮೀಣ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕಾರ್ತಿಕ್ ಪಾಟೀಲ್, ಭಾರತೀಯ ಯುವ ಕಾಂಗ್ರೆಸ್ ಮತ್ತು ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ ಉಸ್ತುವಾರಿ ನಿಗಮ ಭಂಡಾರಿ, ಜಿಲ್ಲಾ ಕಾಂಗ್ರೆಸ್ ಗ್ರಾಮೀಣ ಅಧ್ಯಕ್ಷ ವಿನಯ್ ನಾವಲ್ಗಟ್ಟಿ, ಮುಖಂಡರಾದ ಮಾಂತೇಶ್ ಕಡಾಡಿ, ರಾಜ್ಯ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷರಾದ ಅಬ್ದುಲ್ ದೇಸಾಯಿ, ಮೃಣಾಲ್ ಹೆಬ್ಬಾಳ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.